Good evening, children. Welcome to Suchitra Excellent Classes. Today we have learned Bilingual School 4th Standard Santur Textbook of English for Grade 4, Part 1, Unit 2, The Tinkling Bells, all question answers and activities. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವಂತಹ 4ನೇ ತರಗತಿಯ ಸಂತೂರ್ ಅನ್ನುವಂಥ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂಥ 4ನೇ ತರಗತಿಯ ಭಾಗ 1ರಲ್ಲಿನ 2ನೆಯ ಪಾಠ ದ ಟಿಂಕ್ಲಿಂಗ್ ಬೆಲ್ಸ್. ಈ ಒಂದು ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ, ಹಾಗೆ ಆ್ಯಕ್ಟಿವಿಟಿಗಳನ್ನು ಕೂಡ ತಿಳಿದುಕೊಳ್ಳಿ. ಸರಿನಾ? ಹಾಗಾದರೆ ಮೊದಲನೆಯದಾಗಿ ಲೆಟ್ ಅಸ್ ಥಿಂಕ್. ಇದರಲ್ಲಿ ಬರುವಂಥ ಆನ್ಸರ್ ದ ಫಾಲೋಯಿಂಗ್. ಇಲ್ಲಿ 4 ಪ್ರಶ್ನೆಗಳು ಬರ್ತವೆ. ಅವುಗಳಿಗೆ ಸರಿಯಾದ ಉತ್ತರಗಳನ್ನು, ಹಾಗೆ ಬಿ ಭಾಗದಲ್ಲಿ ಟ್ರೂ ಫಾಲ್ಸ್, ನೆಕ್ಸ್ಟ್ ಸಿಯಲ್ಲಿ ಥಿಂಕ್ ಆ್ಯಂಡ್ ಡಿಸ್ಕಸ್. ಇವುಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಂಪ್ಲೀಟಾಗಿ ಈ ಒಂದು ಪಾಠದ ನಂತರದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ, ಬರೆದುಕೊಳ್ಳೋಣ. ಸರಿನಾ? ಲೆಟ್ ಅಸ್ ಸ್ಟಾರ್ಟ್ ದ ಕ್ವಶನ್ ಆನ್ಸರ್ಸ್. ಎ ಭಾಗದಲ್ಲಿ 4 ಪ್ರಶ್ನೆಗಳಿವೆ. 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಆನ್ಸರ್ ದ ಫಾಲೋಯಿಂಗ್. ಫಸ್ಟ್ ಕ್ವಶನ್, ವೈ ವಾಸ್ ಚಿನ್ನ ಅಪ್ಸೆಟ್? ಆನ್ಸರ್, ಚಿನ್ನ ವಾಸ್ ಅಪ್ಸೆಟ್ ಬಿಕಾಸ್ he lost his money. Second one, how did Kamala help Chinna feel better? Answer, Kamala hugged Chinna and gave him money to buy bells. ಮೂರನೆಯ ಪ್ರಶ್ನೆ, what did the fruit seller do by mistake? Answer, the fruit seller gave Chinna 10 rupees extra by mistake. Fourth one, how did Chinna managed to buy the bells from Chacha in the end? Answer, Chinna used the money his mother gave to buy the bells from Chacha. ಇಲ್ಲಿಗೆ ಎಲ್ಲಿ ಬರ್ತಕ್ಕಂಥ 4 ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡಿದ್ದೇವೆ. ಸೆಕೆಂಡ್ ಬಿ, ರೈಟ್ ಟಿ ಫಾರ್ ಟ್ರೂ ಆರ್ ಎಫ್ ಫಾರ್ ಫಾಲ್ಸ್. ಇಲ್ಲಿ ವಾಕ್ಯಗಳನ್ನು ಕೊಡಲಾಗಿದೆ. ಸರಿಯಾದ ವಾಕ್ಯಕ್ಕೆ ಟಿ ಅಂತ ಬರೀಬೇಕು, ತಪ್ಪಾದ ವಾಕ್ಯಕ್ಕೆ ಎಫ್ ಅಂತ ಬರೀಬೇಕು ಇಲ್ಲಿ ಬ್ರಾಕೆಟ್ನಲ್ಲಿ. ಸರಿನಾ? ನೋಡಿ, ಮೊದಲನೆಯದಾಗಿ ಚಿನ್ನ ವಾಂಟೆಡ್ ಟು ಬೈ ದ ಬೆಲ್ಸ್ ಟು ಅಟ್ಯಾಚ್ ದೆಮ್ ಟು ಹೀಸ್ ಬೈಸಿಕಲ್. ನೋಡಿ, ಚಿನ್ನ ಏನು ಮಾಡ್ತಾನೆ, ಆ ಒಂದು ಬೆಲ್ಗಳನ್ನು ಎದಕ್ಕೆ ತೆಗೆದುಕೊಳ್ಬೇಕು ಅಂದ್ಕೊಂಡಿರ್ತಾನೆ ಅಂದರೆ ತನ್ನ ಒಂದು ಬೈಸಿಕಲ್ಗೆ ಅದನ್ನು ಹಾಕಲು ಅಂತ ಹೇಳ್ತಾರೆ. ಇದು ತಪ್ಪಾದ ಉತ್ತರ ಅಲ್ವಾ? ದಿಸ್ ಈಸ್ ಫಾಲ್ಸ್. ಸೆಕೆಂಡ್ ಒನ್, ಚಿನ್ನಾಸ್ ಮದರ್ ಕಮಲಾ ಕಂಫರ್ಟೆಡ್ ಹಿಮ್ ವೆನ್ ಹಿ ಕೇಮ್ ಹೋಮ್ ಫೀಲಿಂಗ್ ಸ್ಯಾಡ್. ನೋಡಿ, ಚಿನ್ನಾನ ತಾಯಿ ಏನು ಮಾಡ್ತಾಳೆ, ಕಮಲಾ, ಇವಳು ಅವನು ಮನೆಗೆ ಬಂದಾಗ ಸ್ಯಾಡ್ ಆಗಿರ್ತಾನೆ. ಹೌದಾ? ಅವನು ಸ್ಯಾಡ್ ಅಂದರೆ ದುಃಖದಲ್ಲಿರ್ತಾನೆ. ಅದನ್ನು ನೋಡಿ ಅವಳಿಗೆ ಗೊತ್ತಾಗ್ತದೆ ಈತ ಯಾಕೆ ಸ್ಯಾಡ್ನಲ್ಲಿದ್ದಾನೆ ಅನ್ನೋದು. ಅವಳು ಅದನ್ನು ಗಮನಿಸ್ತಾಳೆ. ಹೌದಾ? ಇದು ಸರಿಯಾದ ವಾಕ್ಯ, ಟ್ರೂ. ದ ಫ್ರೂಟ್ ಸೆಲ್ಲರ್ ಗೇವ್ ಚಿನ್ನ 20 rupees ಎಕ್ಸ್ಟ್ರಾ ಆ್ಯಸ್ ಚೇಂಜ್. ನೋಡಿ, ಫ್ರೂಟ್ ಸೆಲ್ಲರ್ ಏನು ಮಾಡ್ತಾನೆ, ಚಿನ್ನಾಗೆ 20 rupees ಎಕ್ಸ್ಟ್ರಾ ಚೇಂಜ್ ಆಗಿ ಕೊಡ್ತಾನೆ. ನೋಡಿ, ಇದು ಸರಿಯಾದ ವಾಕ್ಯನ. ಫ್ರೂಟ್ ಸೆಲ್ಲರ್ ಏನು ಮಾಡ್ತಾನೆ, ಚಿನ್ನಾಗೆ 20 rupeesನ್ನು ಎಕ್ಸ್ಟ್ರಾ ಕೊಡ್ತಾನಾ? ಇಲ್ಲ, ಓನ್ಲಿ 10 rupeesನ್ನು ಮಾತ್ರ ಎಕ್ಸ್ಟ್ರಾ ಕೊಡ್ತಾನೆ. ಇದು ಕೂಡ ತಪ್ಪಾದ ವಾಕ್ಯ. ಚಿನ್ನ ಡಿಸೈಡೆಡ್ ಟು ಕೀಪ್ ದ ಎಕ್ಸ್ಟ್ರಾ ಮನಿ ಆ್ಯಂಡ್ ಬಾಟ್ ಚಾಕ್ಲೇಟ್ಸ್ ವಿತ್ ಇಟ್. ನೋಡಿ, ಚಿನ್ನ ಏನು ಡಿಸೈಡ್ ಮಾಡ್ತಾನಂದರೆ ಎಕ್ಸ್ಟ್ರಾ ಮನಿಯನ್ನು ತಾನೇ ಇಟ್ಕೊಳ್ಬೇಕು, ಅದರಿಂದ ಚಾಕ್ಲೇಟ್ಗಳನ್ನು ಇಟ್ಕೋಬೇಕು ಅಂತ ವಿಚಾರ ಮಾಡ್ತಾನೆ. ಎಕ್ಸ್ಟ್ರಾ ಮನಿಯನ್ನು ಅಂದರೆ ಚಿನ್ನ ಹೆಚ್ಚಾಗಿರ್ತಕ್ಕಂಥ ಹಣವನ್ನು ತಾನೇ ಇಟ್ಕೊಳ್ಬೇಕು, ಹಾಗೆ ಮತ್ತು ಚಾಕ್ಲೇಟ್ಗಳನ್ನು ಕೊಂಡುಕೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ ಅಲ್ವಾ? ಇದು ಸರಿಯಾದ ವಾಕ್ಯನಾ? ಇಲ್ಲ, ಆತ ಮೊದಲೇ ವಿಚಾರ ಮಾಡಿರ್ತಾನೆ, ಆದರೆ ಅದು ತಪ್ಪು ಅಂತ ತಾಯಿ ಹೇಳಿದಾಗ ಏನು ಮಾಡ್ತಾನೆ, ಅದನ್ನು ವಾಪಸ್ ಫ್ರೂಟ್ ಸೆಲ್ಲರ್ಗೆ ಕೊಡ್ತಾನೆ.
ನೆಕ್ಸ್ಟ್ ದ ಫ್ರೂಟ್ ಸೆಲ್ಲರ್ ವಾಸ್ ಅನ್ಹ್ಯಾಪಿ ವ್ಯಾನ್ ಚಿನ್ನ ರಿಟರ್ನ್ ದ ಎಕ್ಸ್ಟ್ರಾ ಮನಿ. ಫ್ರೂಟ್ ಸೆಲ್ಲರ್ಗೆ ಯಾವಾಗ ಹಣವನ್ನು ಚಿನ್ನ ವಾಪಸ್ ಕೊಡ್ತಾನಲ್ಲ ಆಗ ಅವನು ದುಃಖ ಪಡ್ತಾನ. ಅನ್ಹ್ಯಾಪಿ, ಹಿ ವಾಸ್ ಅನ್ಹ್ಯಾಪಿ? ನೋ, ಹಿ ವಾಸ್ ಹ್ಯಾಪಿ. ಇದು ಕೂಡ ತಪ್ಪಾದ ವಾಕ್ಯ. ದಿಸ್ ಈಸ್ ಆಲ್ಸೋ ಫಾಲ್. ನೆಕ್ಸ್ಟ್ C1 ಥಿಂಕ್ ಆ್ಯಂಡ್ ಡಿಸ್ಕಸ್. ನೋಡಿ, ಥಿಂಕ್ ಆ್ಯಂಡ್ ಡಿಸ್ಕಸ್ಸಲ್ಲಿ 2 ಪ್ರಶ್ನೆಗಳಿವೆ, ಅವುಗಳಿಗೆ ಉತ್ತರಗಳನ್ನು ನೋಡೋಣ. ಸಿ ಫಸ್ಟ್ ಕ್ವೆಶನ್, ವೈ ಡು ಯು ಥಿಂಕ್ ಚಿನ್ನ ಡಿಸೈಡೆಡ್ ಟು ರಿಟರ್ನ್ ದ ಮನಿ ಇನ್ಸ್ಟೆಡ್ ಆಫ್ ಕೀಪಿಂಗ್ ಇಟ್? ಆನ್ಸರ್, ಚಿನ್ನ ಡಿಸೈಡೆಡ್ ಟು ರಿಟರ್ನ್ the money instead of keeping it because he was an honest boy and his mother told him to do the right things. Second one, think of a time when you found something that did not belong to you. What did you do? How did it make you feel? Answer is, I found pencil in the school. I gave it to the teacher. I felt happy. This is C. Think and discuss. 2 answers is here. Next, ಈಗ ನೋಡಿ ಥಿಂಕ್ ಆ್ಯಂಡ್ ಡಿಸ್ಕಸ್ ಕಂಪ್ಲೀಟ್ ಆಯಿತು. ಇನ್ನು ಮುಂದಿನ ಒಂದು ಚಟುವಟಿಕೆ ಏನಪ್ಪ ಅಂದ್ರೆ ಎ ಫೈಂಡ್ ದ ಗಿವನ್ ವರ್ಡ್ಸ್. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸ್ಗಳನ್ನು ಏನು ಮಾಡಬೇಕು, ಈ ಒಂದು ಬಾಕ್ಸಲ್ಲಿ ಹುಡುಕಿ ಈ ರೀತಿ ಸರ್ಕಲ್ ಹಾಕಬೇಕು ಅಂತ ಹೇಳ್ತಾರೆ. ನಾನಿಲ್ಲಿ ಏನು ಮಾಡಿದ್ದೀನಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ 10 ಶಬ್ದಗಳನ್ನು ಹುಡುಕಿ ಈಗಾಗಲೇ ನಾನು ಏನು ಮಾಡಿದ್ದೀನಿ, ಇಲ್ಲಿ ಸರ್ಕಲನ್ನು ಹಾಕಿದ್ದೀನಿ. ನೀವು ಕೂಡ ಏನು ಮಾಡಿ, ಈ ಶಬ್ದಗಳಿಗೆ ಕಾಮ್, ಹಾನೆಸ್ಟ್, ಲವ್, ರೆಸ್ಪೆಕ್ಟ್, ಕರೇಜ್, ಲಾಯಲ್, ಟ್ರುತ್, ಫೇರ್, ಕೈಂಡ್, ಪೀಸ್ ಇವುಗಳನ್ನು ಕೂಡ ಏನು ಮಾಡಿ ನೀವು ಈ ರೀತಿಯಾಗಿ ಶಬ್ದಗಳನ್ನು ಹುಡುಕಿ ಅಕ್ಷರಗಳನ್ನು ಜೋಡಿಸಿ ಶಬ್ದವನ್ನು ಈ ರೀತಿಯಾಗಿ ಮಾರ್ಕ್ ಮಾಡಿ. ಸರಿನಾ? ನೆಕ್ಸ್ಟ್, read the following. Chinna, Charu and Jasmine are friends. They study in grade 4. ನೋಡಿ, ಇಲ್ಲಿ ಇದನ್ನು ಓದೋದು. ಚಾರು ಅಂದರೆ ಯಾರಿಲ್ಲಿ? ಇವಳು ಚಾರು, ಇವನು ಚಿನ್ನ. ನೋಡಿ, ಚಿನ್ನ ಮತ್ತು ಚಾರು ಆ್ಯಂಡ್ ಜಾಸ್ಮಿನ್ ಇಲ್ಲಿ ಕಾಣ್ತಾ ಇದ್ದಾಳಲ್ವಾ, ಜಾಸ್ಮಿನ್. ಚಿನ್ನ, ಚಾರು, ಜಾಸ್ಮಿನ್ ಇವರು 3 ಜನ ಫ್ರೆಂಡ್ಸ್. ಇವರೆಲ್ಲರೂ 4ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ದೇ ಸ್ಟಡಿ ಇನ್ ಗ್ರೇಡ್ 4. ನೋಡಿ, ಯಾರ್ಯಾರು ಹೇಳಿ ನೋಡೋಣ? ಚಿನ್ನ, ಚಾರು, ಜಾಸ್ಮಿನ್. ಹೌದಾ? ಇಲ್ಲಿ ನೋಡಿ, ಅವ್ರ ಬಗ್ಗೆ ಒಂದೊಂದೇ ವಾಕ್ಯವನ್ನು ಇಲ್ಲಿ ಕೊಡಲಾಗಿದೆ. ಚಿನ್ನ ಈಸ್ ಟಾಲ್. ಚಿನ್ನ ಏನಾಗಿದ್ದಾನೆ? ಎತ್ತರವಾಗಿದ್ದಾನೆ. ಸೆಕೆಂಡ್ ವಾಕ್ಯ, ಚಾರು ಈಸ್ ಟಾಲರ್ ದ್ಯಾನ್ ಚಿನ್ನ. ಚಾರು ಇದ್ದಾಳಲ್ವಾ, ಇವಳು ಚಿನ್ನನ್ಗಿಂತ ಸ್ವಲ್ಪ ಎತ್ತರವಾಗಿದ್ದಾಳೆ. ಹೌದಾ? ಟಾಲರ್ ದ್ಯಾನ್ ಚಿನ್ನ ಅಂದರೆ ಇಲ್ಲಿ ಹೋಲಿಕೆ ಮಾಡ್ತಾರೆ. ಚಿನ್ನನಿಗಿಂತ ಏನು ಮಾಡಿದ್ದಾಳೆ? ಚಾರು ಸ್ವಲ್ಪ ಎತ್ತರವಾಗಿದ್ದಾಳೆ. ನೋಡಿ, ಇದನ್ನು ಓದ್ರಿ ಅಂತ ಯಾಕೆ ಹೇಳಿದ್ದಾರೆ? ರೀಡ್ ದ ಫಾಲೋಯಿಂಗ್ ಅಂದರೆ ಇದರ ಬೇಸ್ ಮೇಲೆ ಮುಂದೆ ನಿಮಗೆ ಆ್ಯಕ್ಟಿವಿಟಿ, ಕ್ವಶನ್ ಆನ್ಸರ್ಸ್ ಇರ್ತವೆ. ಅದಕ್ಕೆ ಇದನ್ನು ಹೇಳ್ತಾ ಇದ್ದೆ, ಅರ್ಥ ಮಾಡ್ಕೊಳ್ಳಿ. ಚಾರು ಈಸ್ ಟಾಲರ್ ದ್ಯಾನ್ ಚಿನ್ನ ಅಂದರೆ ಚಿನ್ನನಿಗಿಂತ ಚಾರು ಏನು ಮಾಡಿದ್ದಾಳೆ? ಸ್ವಲ್ಪ ಎತ್ತರವಾಗಿದ್ದಾಳೆ. ನೆಕ್ಸ್ಟ್, ಜಾಸ್ಮಿನ್ ಈಸ್ ದ ಟಾಲೆಸ್ಟ್ ಪರ್ಸನ್ ಇನ್ ದ ಗ್ರೂಪ್. ನೋಡಿ, ಇಲ್ಲಿ ಜಾಸ್ಮಿನ್ ಇದ್ದಾಳಲ್ವಾ, ಇವಳು ಇಡೀ ಒಂದು ಗ್ರೂಪ್ ಇದೆ ಅಲ್ವಾ ಇವ್ರದ್ದು, ಮೂರು ಜನ, ಚಿನ್ನ ಮತ್ತು ಚಾರು ಮತ್ತು ಜಾಸ್ಮಿನ್. ಇವಳು ಟಾಲೆಸ್ಟ್ ಈಸ್ ದ ಟಾಲೆಸ್ಟ್ ಪರ್ಸನ್ ಇನ್ ದ ಗ್ರೂಪ್. ಈ ಗ್ರೂಪಲ್ಲಿ ಇವರಿಬ್ಬರಿಗಿಂತಲೂ ಕೂಡ ಎತ್ತರ ಇದ್ದಾಳೆ ಜಾಸ್ಮಿನ್. ಅರ್ಥ ಆಯ್ತಾ ಮಕ್ಕಳೇ? ಚಿನ್ನ ಈಸ್ ಟಾಲ್ ಬಟ್ ಚಾರು ಈಸ್ ಟಾಲರ್ ದೆನ್ ಚಿನ್ನ. ಆ್ಯಂಡ್ ಆಲ್ಸೋ ಜಾಸ್ಮಿನ್ ಈಸ್ ದ ಟಾಲೆಸ್ಟ್ ಪರ್ಸನ್ ಇನ್ ದ ಗ್ರೂಪ್. ಈ ಗ್ರೂಪಲ್ಲಿನೇ ತುಂಬ ಹೈಟ್ ಆಗಿರೋಳು ಯಾರು? ಜಾಸ್ಮಿನ್. ಗೊತ್ತಾಯ್ತಾ ಮಕ್ಕಳೇ? ನೋಡಿ, ವಿ ಯೂಸ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಆಡ್ಜೆಕ್ಟಿವ್ಸ್ ಟು ಕಂಪೇರ್ ದ ಕ್ವಾಲಿಟೀಸ್ ಆಫ್ ಪೀಪಲ್ ಆರ್ ಥಿಂಗ್ಸ್. ನೋಡಿ, ಇಲ್ಲಿ ವ್ಯಕ್ತಿಗಳನ್ನು, ಇಲ್ಲಿ ಅಡ್ಜೆಕ್ಟಿವ್ ನಾವು ಬಳಸ್ತೀವಿ. ಏನಪ್ಪ ಅಡ್ಜೆಕ್ಟಿವ್? ಇದು ಟಾಲ್ ಅನ್ನೋದು ಅಡ್ಜೆಕ್ಟಿವ್ ವಿಶೇಷ. ಹೌದಾ? When we compare the qualities of 2 people or objects, we add er to the adjective. We always use than while comparing 2 people or objects. ನೋಡಿ, ಇಲ್ಲಿ ಅವ್ರು ಏನು ಹೇಳ್ತಾರಂದರೆ, ಇಲ್ಲಿ ಫಸ್ಟ್ ಆಬ್ಜೆಕ್ಟಿವ್ ಯಾವುದು? ಟಾಲ್. ಹೌದಾ? ನೋಡಿ,
ಕಂಪೇರ್ ಮಾಡಿದಾಗ ಟೂ ಪರ್ಸನ್ನಲ್ಲಿ ಕಂಪೇರ್ ಮಾಡಿದಾಗ ಏನು ಬಳಸ್ತಾರೆ, ಈ ಆಬ್ಜೆಕ್ಟಿವ್ ಇರುತ್ತಲ್ಲ ಅದಕ್ಕೆ ಇ ಆರನ್ನು ಆ್ಯಡ್ ಮಾಡ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಟಾಲ್ಗೆ ಇ ಆರನ್ನು ಆ್ಯಡ್ ಮಾಡಿದಾಗ ಟಾಲರ್ ಆಯಿತಾ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯನ್ನು ಹೋಲಿಸಿದಾಗ ಏನು ಬಳಸ್ತಾರೆ ಅಂದರೆ ದ್ಯಾನ್ ಬಳಸ್ತಾರೆ. ಚಾರು ಈಸ್ ಟಾಲರ್ ದ್ಯಾನ್ ಚಿನ್ನ. ಚಿನ್ನಾನಿಗಿಂತ ಚಾರು ಟಾಲ್ ಆಗಿದ್ದಾಳೆ. ಅರ್ಥ ಆಯ್ತಾ? ನೋಡಿ, ಕಂಪ್ಯಾರಿಸನ್ ಮಾಡುವಾಗ ನಾವು ಇ ಆರನ್ನು ಆಬ್ಜೆಕ್ಟಿವ್ಗೆ ಆ್ಯಡ್ ಮಾಡ್ತೀವಿ, ಆಬ್ಜೆಕ್ಟ್ಸ್ಗೆ ಆರ್ ಪೀಪಲ್ಗೆ. ನಂತರದಲ್ಲಿ ದ್ಯಾನ್ ಬಳಸ್ತೀವಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಅಮನ್ ಈಸ್ ಶಾರ್ಟರ್ ದ್ಯಾನ್ ಜಿಯಾ. ನೋಡಿ, ಅಮನನ್ನು ಅವನು ಜಿಯಾಳಿಗಿಂತ ಏನಾಗಿದ್ದಾನೆ, ಚಿಕ್ಕವನಾಗಿದ್ದಾನೆ, ಶಾರ್ಟ್ ಆಗಿದ್ದಾನೆ. ವೆನ್ ದ ಕಂಪ್ಯಾರಿಸನ್ ಈಸ್ ಮೇಡ್ ಇನ್ ಎ ಹೋಲ್ ಗ್ರೂಪ್ ಆರ್ ಕಲೆಕ್ಷನ್ ವಿ ಆ್ಯಡ್ ಇ ಎಸ್ ಟಿ ಟು ದ ಅಡ್ಜೆಕ್ಟಿವ್. ನೋಡಿ, ಯಾವಾಗ ನೋಡಿ ಇಲ್ಲಿ ಇಬ್ಬರೇ ವ್ಯಕ್ತಿಗಳನ್ನು ನಾವು ಹೋಲಿಸುವಾಗ ಏನು ಮಾಡ್ತೀವಿ, ಇ ಆರನ್ನು ಅಡ್ಜೆಕ್ಟಿವ್ಗೆ ಸೇರಿಸ್ತೀವಿ, ಪ್ಲಸ್ ದೆನ್ ಬಳಸ್ತೀವಿ. ಇದು ಗೊತ್ತಾಯ್ತಾ? ಈಗ ಮೂರನೆಯದಾಗಿ, ಯಾವಾಗ ನಾವು ಹೋಲ್ ಗ್ರೂಪ್ ಇಬ್ಬರಿಗಿಂತ ಹೆಚ್ಚು, ಹೌದಾ, ಇಬ್ಬರು ವ್ಯಕ್ತಿಗಳಿಗಿಂತ ಹೆಚ್ಚಾಗಿದ್ದಾಗ ಅವರಿಗೆ ನಾವು ಹೋಲಿಸುವಾಗ ಏನು ಮಾಡ್ತೀವಪ್ಪ ಅಂದ್ರೆ, ಇಲ್ಲಿ ಅವರಿಗೆ ನಾವು ಹೋಲ್ ಗ್ರೂಪ್ನಲ್ಲಿನೇ ಹೋಲಿಸುವಾಗ ಇ ಎಸ್ ಟಿಯನ್ನು ಬಳಸ್ತೀವಿ. ನೋಡಿ, ಇಲ್ಲಿ ಟಾಲ್ ಅನ್ನೋದು ನಮ್ಮದು ಅಡ್ಜೆಕ್ಟಿವ್, ಹೌದಾ, ಅದಕ್ಕೆ ಇ ಎಸ್ ಟಿಯನ್ನು ಬಳಸ್ತೀವಿ. ಟಾಲೆಸ್ಟ್, ಟಾಲರ್, ಟಾಲೆಸ್ಟ್. ಅರ್ಥ ಆಯ್ತಾ? ಟಾಲೆಸ್ಟ್ ಇ ಎಸ್ ಟಿಯನ್ನು ನಾವು ಅಡ್ಜೆಕ್ಟಿವ್ಗೆ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿ ಇನ್ನೊಂದು ಏನಪ್ಪ ಅಂದರೆ, ಇ ಎಸ್ ಟಿ ಇದಕ್ಕೆ ಅಡ್ಜೆಕ್ಟಿವ್ಗೆ ಆ್ಯಡ್ ಮಾಡಿ ಅದರ ಬಿಫೋರ್ ದ ಬಳಸ್ತೀವಿ. ನೋಡಿ, ಇಲ್ಲಿ ದ ಬಳಸಿಲ್ಲ, ಗಮನಿಸಿದ್ರಾ? ನೋಡಿ, ಇಲ್ಲಿ ಇಬ್ಬರೇ ವ್ಯಕ್ತಿಗಳಿಗೆ ಹೋಲಿಸಿದಾಗ ದ ಅನ್ನು ಹಿಂಭಾಗದಲ್ಲಿ ನಾವು ಬರೆದಿಲ್ಲ. ಆದರೆ ಇಲ್ಲಿ ಗ್ರೂಪ್ನಲ್ಲಿ ಹೋಲಿಸುವಾಗ ನಾವೇನು ಮಾಡ್ತೀವಿ, ಇ ಎಸ್ ಟಿಯನ್ನು ಅಡ್ಜೆಕ್ಟಿವ್ಗೆ ಆ್ಯಡ್ ಮಾಡ್ತೀವಿ, ಪ್ಲಸ್ ಬಿಫೋರ್ ದ ಬಳಸ್ತೀವಿ. ಗೊತ್ತಾಯ್ತಾ ಮಕ್ಕಳೇ? ಫಾರ್ ಎಕ್ಸಾಂಪಲ್, ಫೆಬ್ರವರಿ ಈಸ್ ದ ಶಾರ್ಟೆಸ್ಟ್ ಮಂತ್ ಆಫ್ ದ ಇಯರ್. ನೋಡಿ, ಇಲ್ಲಿ ಅವರೇನು ಮಾಡಿದ್ದಾರೆ, ಗ್ರೂಪ್ ಅಂದರೆ ಇಯರ್, ಒಂದು ವರ್ಷದ ಎಲ್ಲ ತಿಂಗಳುಗಳಿಗೆ ಇಲ್ಲಿ ಹೋಲಿಕೆ ಮಾಡಲಾಗಿದೆ. ಫೆಬ್ರವರಿ ತಿಂಗಳು ತುಂಬ ಚಿಕ್ಕದಾಗಿರ್ತಕ್ಕಂಥ ತಿಂಗಳು. ವರ್ಷದಲ್ಲಿರ್ತಕ್ಕಂಥ ಎಲ್ಲ ತಿಂಗಳಲ್ಲಿ ಫೆಬ್ರವರಿ ತಿಂಗಳು ತುಂಬ ಚಿಕ್ಕದು ಅಂತ ಇಲ್ಲಿ ಹೋಲಿಕೆ ಮಾಡಲಾಗಿದೆ ಅಲ್ವಾ? ನೋಡಿ, ನಾನು ಹೇಳಿದಂತೆ ಇ ಎಸ್ ಟಿ ನಮ್ಮ ಅಡ್ಜೆಕ್ಟಿವ್ಗೆ ಇ ಎಸ್ ಟಿಯನ್ನು ಆ್ಯಡ್ ಮಾಡಲಾಗಿದೆ, ಹೌದಾ, ಬಿಫೋರ್ ದ ಬಳಸಲಾಗಿದೆ. ಗಮನಿಸಿ, ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ನಾವು ಪ್ರತಿಯೊಂದಕ್ಕೂ ಅಡ್ಜೆಕ್ಟಿವ್ ಒಂದರಿಂದ ಇಬ್ಬರಿಗೆ ಕಂಪೇರ್ ಮಾಡುವಾಗ ಏನು ಬಳಸ್ತೀವಿ, ಗ್ರೂಪ್ನಲ್ಲಿ ಕಂಪೇರ್ ಮಾಡುವಾಗ ಏನು ಬಳಸ್ತೀವಿ ಅನ್ನೋದು ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್, fill in the blanks using the correct comparison markers ER or EST. First one, I am taller than my brother. ನೋಡಿ, ಇಲ್ಲಿ ಅವರ ಅಣ್ಣನ ಜೊತೆ ಹೋಲಿಕೆ ಮಾಡಲಾಗಿದೆ. ನಾನು ನಮ್ಮ ಅಣ್ಣನಿಗಿಂತ ಏನಾಗಿದ್ದೀನಿ, ಟಾಲ್ ಆಗಿದ್ದೀನಿ, ಎತ್ತರವಾಗಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಸೆಕೆಂಡ್, ಜನವರಿ ಈಸ್ ದ ಕೋಲ್ಡ್ ಡ್ಯಾಶ್ ಮಂತ್ ಆಫ್ ದ ಇಯರ್. ಈಗ ಹೇಳಿ ಮಕ್ಕಳೇ, ನೋಡಿ, ಒಂದು ವರ್ಷದಲ್ಲಿರ್ತಕ್ಕಂಥ ತಿಂಗಳಲ್ಲಿ ಎಲ್ಲ ತಿಂಗಳುಗಳಿಗೆ ಹೋಲಿಸಿದಾಗ ಜನವರಿ ತಿಂಗಳು ತುಂಬ ಕೋಲ್ಡ್ ಆಗಿದೆ. ನೋಡಿ, ವರ್ಷದಲ್ಲಿರುವಂಥ ಎಲ್ಲ ತಿಂಗಳುಗಳಿಗೆ ಹೋಲಿಸಿದೆ. ಈಗ ಏನು ಬರಿಬೇಕು ಹೇಳಿ, ಇಲ್ಲಿ ಬಿಫೋರ್ ದ ಇದೆ, ಹೌದಾ, ಇ ಎಸ್ ಟಿ. ನೋಡಿ, ಗ್ರೂಪಲ್ಲಿ ಏನು ಮಾಡಲಾಗಿದೆ, ಇಲ್ಲಿ ಹೋಲಿಸಲಾಗಿದೆ. ಕೋಲ್ಡೆಸ್ಟ್, January is the coldest month of the year. Third one, an ant is small than an elephant. ನೋಡಿ, ಒಂದು ಎಲಿಫೆಂಟ್ಗೆ ಇರುವೆಯನ್ನು ಹೋಲಿಸಲಾಗಿದೆ, ಆ್ಯಂಟನ್ನು. ಸ್ಮಾಲರ್, ಇ ಆರ್ ಬರಬೇಕು ಅಲ್ವಾ, ದ್ಯಾನ್ ಬಂದಿದೆ. ನೆಕ್ಸ್ಟ್, ನೋಡಿ, ಆ್ಯನ್ ಆ್ಯಂಟ್ ಈಸ್ ಸ್ಮಾಲರ್ ದ್ಯಾನ್ ಆ್ಯನ್ ಎಲಿಫೆಂಟ್. ಫೋರ್ತ್ ಒನ್, ಮೈ ಸಿಸ್ಟರ್ ಈಸ್ ಸ್ಮಾರ್ಟ್ ಡ್ಯಾಶ್ ದ್ಯಾನ್ ಮೀ. ನೋಡಿ, ಇಲ್ಲಿಯೂ ಕೂಡ ಇ ಆರ್, ಸ್ಮಾರ್ಟರ್. ಮೈ ಸಿಸ್ಟರ್ ಈಸ್ ಸ್ಮಾರ್ಟರ್ ದ್ಯಾನ್ ಮೀ. ಫಿಫ್ತ್ ಒನ್, ಜೈ ವಾಸ್ ದ ಫಾಸ್ಟ್ ಡ್ಯಾಶ್ ಪರ್ಸನ್ ಇನ್ ದ ರೇಸ್.
ನೋಡಿ ಇಲ್ಲಿ ಬಿಫೋರ್ ದ ಇದೆ. ರೇಸಲ್ಲಿ ತುಂಬ ಜನ ಇರ್ತಾರೆ, ಗ್ರೂಪ್ ಇರುತ್ತಲ್ವಾ, ಗ್ರೂಪ್ನಲ್ಲಿ ಒಬ್ಬರಿಗೆ ಹೋಲಿಸಿದಾಗ EST ಬರುತ್ತೆ. ದ ಫಾಸ್ಟೆಸ್ಟ್, ಜೈ ವಾಸ್ ದ ಫಾಸ್ಟೆಸ್ಟ್ ಪರ್ಸನ್ ಇನ್ ದ ರೇಸ್. ಅರ್ಥ ಆಯ್ತಾ ಮಕ್ಕಳೇ? EST ಎಲ್ಲಿ ಬಳಸಬೇಕು, ದ ಇದ್ದಾಗ, ದ್ಯಾನ್ ಇದ್ದಾಗ ಏನು ಬಳಸಬೇಕು ಅನ್ನೋದು ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಸಿ, ಸರ್ಕಲ್ ದ ವರ್ಡ್ that means the opposite of the highlighted word in each sentence. ನೋಡಿ ಇಲ್ಲಿ ಒಂದು ಕಲರ್ ಚೇಂಜ್ ಮಾಡಿ ಒಂದು ಶಬ್ದವನ್ನು ಈ ವಾಕ್ಯದಲ್ಲಿ ಕೊಡಲಾಗಿದೆ. ಇದರ ವಿರುದ್ಧ ಪದವನ್ನು ಹೇಳಬೇಕು. ಇಲ್ಲಿ 3 ಆಪ್ಷನ್ ಕೊಡಲಾಗಿದೆ. ಅದರಲ್ಲಿ ಸರಿಯಾದ ಒಂದು ವರ್ಡ್ ಯಾವುದಿದೆಯಲ್ಲ ಅದಕ್ಕೆ ಸರ್ಕಲ್ ಮಾಡಿ ಅಂತ ಹೇಳ್ತಾರೆ ಅವರು. ನೋಡಿ ಮೊದಲನೆಯ ವಾಕ್ಯ, ಚಾಚಾ ಶೋಡ್ ಹಿಮ್ ಸಮ್ ಬ್ಯೂಟಿಫುಲ್ ಟಿಂಕ್ಲಿಂಗ್ ಬೆಲ್ಸ್. ಇಲ್ಲಿ ಚಾಚಾ ಕೆಲವೊಂದಿಷ್ಟು ಸುಂದರವಾಗಿರ್ತಕ್ಕಂಥ ಬೆಲ್ಗಳನ್ನು ತೋರಿಸ್ತಾನೆ. ಸುಂದರ, ಬ್ಯೂಟಿಫುಲ್. ಇದರ ವಿರುದ್ಧ ಪದ ಯಾವುದು? ಅಟ್ರಾಕ್ಟಿವ್, ಅಗ್ಲಿ, ಬ್ರೋಕನ್. ಇದರಲ್ಲಿ ಸರಿಯಾದ ಒಂದು ವಿರುದ್ಧ ಪದ, ಬ್ಯೂಟಿಫುಲ್ಗೆ ಸರಿಯಾದ ವಿರುದ್ಧ ಪದ ಅಗ್ಲಿ. ಬಿ ಈಸ್ ಕರೆಕ್ಟ್. ನೆಕ್ಸ್ಟ್, ದ ಫ್ರೂಟ್ ಸೆಲ್ಲರ್ ವಾಸ್ ಸೋ ಹ್ಯಾಪಿ ದ್ಯಾಟ್ he gave ಚಿನ್ನ 10 rupees ಆಸ್ ಎ ರಿವಾರ್ಡ್. ರಿವಾರ್ಡ್ ಈ ಒಂದು ಶಬ್ದಕ್ಕೆ ವಿರುದ್ಧ ಶಬ್ದ ಯಾವುದು? ಆಫರ್, ಪ್ರೈಸ್, ಪನಿಷ್ಮೆಂಟ್. ಯಾವುದು ರಿವಾರ್ಡ್ನ ವಿರುದ್ಧ ಶಬ್ದ? ಪನಿಷ್ಮೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್, ಐ ವಿಲ್ ಗಿವ್ ಯು ಮನಿ ಟು ಬೈ ದಸ್ ಬೆಲ್ಸ್. ನೋಡಿ, ನಾನು ನಿನಗೆ ಹಣವನ್ನು ಕೊಡ್ತೀನಿ, ನೀನು ಬೆಲ್ಲನ್ನು ಕೊಂಡುಕೋ. ಬೈ ಇದರ ವಿರುದ್ಧ ಪದ ಸೆಲ್, ಪರ್ಚೇಸ್, ಆರ್ಡರ್. ಸೆಲ್ ಇದು ಸರಿಯಾದ ಪದ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ 4th ಒನ್, ಕ್ಯಾನ್ ಐ ಬೈ ಚಾಕ್ಲೇಟ್ಸ್ ವಿತ್ ದ ಮನಿ? ವಿಸ್ಪರ್ಡ್ ಚಿನ್ನ. ಇಲ್ಲಿ ವಿಸ್ಪರ್ಡ್ ಈ ಒಂದು ಪದದ ವಿರುದ್ಧ ಪದ ಯಾವುದು? ಮರ್ಮರ್ಡ್, ಶೌಟೆಡ್, ಟಾಕ್ಡ್. ನೋಡಿ, ಶೌಟೆಡ್ ಇದು ಸರಿಯಾದ ಉತ್ತರ. ವಿಸ್ಪರ್ಡ್ ಇದರ ವಿರುದ್ಧ ಪದ ಶೌಟೆಡ್. ನೆಕ್ಸ್ಟ್, ಲೆಟ್ ಅಸ್ ಲಿಸನ್. ಯುವರ್ ಟೀಚರ್ ವಿಲ್ ರೀಡ್ ಔಟ್ ದ ಸ್ಟೋರಿ ದ ಟಿಂಕ್ಲಿಂಗ್ ಬೆಲ್ಸ್ ಒನ್ಸ್ ಅಗೇನ್ ಟು ಯು. ನೌ ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ನಂಬರ್ ದ್ಯಾನ್ ಇನ್ ದ ಸೀಕ್ವೆನ್ಸ್ ಆಫ್ ದ ಸ್ಟೋರಿ. ಇಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಯಾವುದು? ದ ಟಿಂಕ್ಲಿಂಗ್ ಬೆಲ್ಸ್ ಸ್ಟೋರಿ ಇದೆ ಅಲ್ವಾ, ಅದನ್ನು ನಿಮ್ಮ ಟೀಚರ್ ಏನು ಮಾಡ್ತಾರೆ, ಮತ್ತೊಮ್ಮೆ ಓದಿ ಹೇಳ್ತಾರೆ. ಇಲ್ಲಿ 6 ವಾಕ್ಯಗಳನ್ನು ಕೊಡಲಾಗಿದೆ. ಅವು ಏನಾಗಿವೆ? ರೀಅರೇಂಜ್ ಆಗಿವೆ. ಅದನ್ನು ನಾವೇನು ಮಾಡಬೇಕು? ರೀಅರೇಂಜ್ ಮಾಡಬೇಕು. ಹಿಂದೆ ಮುಂದೆ ಆಗಿವೆ, ಅವುಗಳನ್ನ ಕರೆಕ್ಟಾಗಿ ಸೆಟ್ ಮಾಡಿ ರೀಅರೇಂಜನ್ನಾಗಿ ನಾವು ಮಾಡಬೇಕು. ಈಗ ಮೊದಲನೇ ವಾಕ್ಯ ಯಾವ್ದು ಬರ್ತದೆ ನೋಡೋಣ. ಚಿನ್ನ ವಾಂಟೆಡ್ ಟು ಬೈ ಬೆಲ್ಸ್ ಫಾರ್ ಹೀಸ್ ಪೆಟ್ ಆಟ್ ಚಾಚಾಸ್ ಶಾಪ್. ಇದು ಮೊದಲನೆಯ ವಾಕ್ಯ. ನೋಡಿ, ಚಿನ್ನ ವಾಂಟೆಡ್ ಟು ಬೈ. ಚಿನ್ನಗೆ ಏನು ಬೇಕಾಗಿತ್ತು? ಬೆಲ್ ಬೇಕಾಗಿತ್ತು. ತನ್ನ ಒಂದು ಮುದ್ದಾದ ಪ್ರೀತಿಯ ಒಂದು ಆಡಿನ ಮರಿ ಇತ್ತಲ್ವ, ಕಿಡ್, ಅದಕ್ಕೆ ಆತ ಬೆಲ್ಲನ್ನು ಕೊಂಡ್ಕೊಳ್ಳಿಕ್ಕೆ ಬಂದಿದ್ದ. ಇನ್ನು ಸೆಕೆಂಡ್ ಒನ್, ಚಿನ್ನ ಡಿಸ್ಕವರ್ಡ್ ದ್ಯಾಟ್ ಹಿಸ್ ಮನಿ ವಾಸ್ ಮಿಸ್ಸಿಂಗ್ ಆ್ಯಂಡ್ ಫೆಲ್ಟ್ ಸ್ಯಾಡ್. ನೋಡಿ, ಇದು ಎರಡನೆಯ ವಾಕ್ಯ. ತೆಗೆದುಕೊಳ್ಳಲಿಕ್ಕೆ ಹೋದಾಗ ಆತ ತನ್ನ ಹಣ ಮಿಸ್ ಆಗಿರೋದು ಆತನಿಗೆ ಗೊತ್ತಾಯಿತು. ನೆಕ್ಸ್ಟ್, ಚಿನ್ನ ಹಗ್ಡ್ ಹಿಸ್ ಮದರ್ ಆ್ಯಂಡ್ ಟೋಲ್ಡ್ ಹರ್ ಅಬೌಟ್ ದ ಮಿಸ್ಸಿಂಗ್ ಮನಿ. ತನ್ನ ತಾಯಿಯ ಹತ್ರ ಬಂದು ಏನು ಮಾಡ್ತಾನೆ ಅಂತ ಹೇಳ್ಕೊಳ್ತಾನೆ, ನನ್ನ ಹಣ ಹೀಗೆ ಕಳೆದು ಹೋಯಿತು ಅಂತ. ನೆಕ್ಸ್ಟ್, ಚಿನ್ನ ವೆಂಟ್ ಟು ದ ಮಾರ್ಕೆಟ್ ವಿತ್ ಹಿಸ್ ಮದರ್. ಹೇಳಿದ ಮೇಲೆ ಅವರಮ್ಮನ ಜೊತೆ ಏನು ಮಾಡ್ತಾನೆ? ಮಾರ್ಕೆಟ್ಗೆ ಹೋಗ್ತಾನೆ. ಆಗ ಚಿನ್ನ ರಿಟರ್ನ್ ದ ಎಕ್ಸ್ಟ್ರಾ ಮನಿ ಟು ದ ಫ್ರೂಟ್ ಸೆಲ್ಲರ್. ಅಲ್ಲಿ ಹೋದಾಗ ಒಂದು ಘಟನೆ ಆಯ್ತಲ್ವಾ, ಫ್ರೂಟ್ ತೆಗೆದುಕೊಂಡಾಗ, ನಿಮಗೆಲ್ಲ ಸ್ಟೋರಿ ಗೊತ್ತಿದೆ. ಆಗ ಆತ ಏನು ಮಾಡ್ತಾನೆ? ಹಣವನ್ನು ರಿಟರ್ನ್ ಮಾಡ್ತಾನೆ, ಎಕ್ಸ್ಟ್ರಾ ಹಣವನ್ನು ಫ್ರೂಟ್ ಸೆಲ್ಲರ್ಗೆ. ಚಿನ್ನ ಬಾಟ್ ದ ಟಿಂಕ್ಲಿಂಗ್ ಬೆಲ್ಸ್ ಆಫ್ಟರ್ ಗೆಟಿಂಗ್ ಸಮ್ ಮನಿ ಫ್ರಮ್ ಹೀಸ್ ಮದರ್. ನೋಡಿ, ಇಲ್ಲಿ 6 ವಾಕ್ಯಗಳನ್ನು ಕೊಡಲಾಗಿದೆ. 6 ವಾಕ್ಯಗಳನ್ನು ರೀಅರೇಂಜ್ ಆಗಿ ನಾವು ಕರೆಕ್ಟಾಗಿ ಸೆಟ್ ಮಾಡಿದ್ದೀವಿ. ನೋಡಿ, ಫಸ್ಟ್ ಒನ್, ಸೆಕೆಂಡ್, ಥರ್ಡ್, 4, 5, 6.
ಲೈನ್ ಬೈ ನೋಡಿದ್ರೆ 2 4 3 5 6 1 ಈ ರೀತಿಯಾಗಿ ಇವುಗಳನ್ನು ನೀವೇನು ಮಾಡಬೇಕು, ಅರೇಂಜ್ ಮಾಡಬೇಕು. ನೆಕ್ಸ್ಟ್ ಲೆಟ್ ಅಸ್ ಸ್ಪೀಕ್. ಇಲ್ಲಿ ವಾಟ್ ವುಡ್ ಯು ಡೂ ಇನ್ ದ ಫಾಲೋಯಿಂಗ್ ಸಿಚುವೇಶನ್ಸ್, ಈ ಕೆಳಗಿನ ಒಂದು ಸಿಚುವೇಶನ್ಗಳಲ್ಲಿ ನೀವೇನು ಮಾಡ್ತೀರಾ ಅನ್ನುವಂಥ ಪ್ರಶ್ನೆ. ಫಸ್ಟ್ ಒನ್, ಯು ಬಾರೋಡ್ ಯುವರ್ ಫ್ರೆಂಡ್ಸ್ ಫೇವ್ರೆಟ್ ಪೆನ್. ಆಫ್ಟರ್ ಯೂಸಿಂಗ್ ಇಟ್ ಯು ಆಕ್ಸಿಡೆಂಟ್ಲಿ ಬ್ರೋಕ್ ಇಟ್. ವಾಟ್ ವುಡ್ ಯು ಡೂ? ಆನ್ಸರ್ ಈಸ್ I will say sorry to my friend and give him a new pen. This is the answer. Next, during the math quiz, your friends asked you to show them your answers because they did not study. If you don't help, your friends might get upset with you. What would you do? Answer is I will not show my answer, and after the exam I say my friend cheating is wrong. ನೋಡಿ, ನನ್ನ ಫ್ರೆಂಡ್ಗೆ ನಾನು ಎಕ್ಸಾಮ್ನಲ್ಲಿ ಆನ್ಸರ್ ತೋರಿಸೋದಿಲ್ಲ. ನಂತರದಲ್ಲಿ ಎಕ್ಸಾಮ್ ಮುಗಿದ ನಂತರದಲ್ಲಿ ನನ್ನ ಫ್ರೆಂಡ್ಗೆ ನಾನು ಹೇಳ್ತೀನಿ ಚೀಟಿಂಗ್ ಈಸ್ ರಾಂಗ್ ಅಂತ. ಆನ್ಸರ್ ಫಾರ್ ಥರ್ಡ್ ಒನ್, ಯು ಸಿ ಎ ಕ್ಲಾಸ್ಮೇಟ್ taking a notebook from the teacher's desk without permission. The classmate tells you not to tell anyone. What would you do? ಟೀಚರ್ನ ಟೇಬಲ್ ಮೇಲಿರ್ತಕ್ಕಂಥ ನೋಟ್ಬುಕ್ಕನ್ನು, ಅವರ ಡೆಸ್ಕ್ ಮೇಲಿರ್ತಕ್ಕಂಥ ಅವ್ರ ನೋಟ್ಬುಕ್ಕನ್ನು ವಿದೌಟ್ ಪರ್ಮಿಷನ್ ನೀನು ಒಬ್ಬ ನಮ್ಮ ಫ್ರೆಂಡ್ ತೆಗೆದುಕೊಳ್ತಾನೆ ಅಂತ ತಿಳ್ಕೊಳ್ಳೋಣ. ಆಗ ನಿನಗೆ ಯಾರಿಗೂ ಹೇಳಬೇಡ ಅಂತ ಹೇಳಿದಾಗ ನೀವೇನು ಮಾಡ್ತೀರಾ ಅನ್ನುವಂಥದ್ದು ಪ್ರಶ್ನೆ. ಉತ್ತರ, ಐ ವಿಲ್ ಟೆಲ್ ದ ಟೀಚರ್ ವಿದೌಟ್ ಪರ್ಮಿಷನ್ ಈಸ್ ನಾಟ್ ಗುಡ್. ಇಲ್ಲ, ನಾನು ಟೀಚರ್ ಹೇಳ್ತೀನಿ ಪರ್ಮಿಷನ್ ಇರಲಾರ್ದೆ ಬುಕ್ ತೆಗೆದುಕೊಳ್ಳೋದು ತಪ್ಪು ಅಂತ. ಫೋರ್ತ್ ಒನ್, ಯು ಬ್ರಿಂಗ್ ಯುವರ್ ಫೇವ್ರೇಟ್ ಸ್ನ್ಯಾಕ್ ಟು ಸ್ಕೂಲ್ ಬಟ್ ಯು ಫೈಂಡ್ ದ್ಯಾಟ್ ಯುವರ್ ಕ್ಲಾಸ್ಮೇಟ್ ಹ್ಯಾಸ್ ನಾಟ್ ಬಾಟ್ ಎನಿಥಿಂಗ್ ಟು ಈಟ್. ಯು ರಿಯಲಿ ವಾಂಟ್ ಟು ಎಂಜಾಯ್ ದ ಸ್ನ್ಯಾಕ್ ಅಲೋನ್. ವಾಟ್ ವುಡ್ ಯು ಡೂ? ನೋಡಿ, ನೀವು ನಿಮಗೆ ಇಷ್ಟವಾಗಿರ್ತಕ್ಕಂಥ ಸ್ನ್ಯಾಕನ್ನು ಶಾಲೆಗೆ ತೆಗೆದುಕೊಂಡು ಬಂದಿರ್ತೀರ ತಿನ್ನಲಿಕ್ಕೆ. ಆದರೆ ನಿಮ್ಮ ಸ್ನೇಹಿತ ಏನನ್ನೂ ಕೂಡ ತಂದಿರೋದಿಲ್ಲ ತಿನ್ನಲಿಕ್ಕೆ. ಆಗ ನೀವು ಒಬ್ಬರೇ ಕುಳಿತುಕೊಂಡು ಸ್ನ್ಯಾಕನ್ನು ತಿನ್ನೋದಕ್ಕೆ ಎಂಜಾಯ್ ಮಾಡ್ತೀರಾ? ನೀವು ಒಬ್ಬರೇ ಕುಂತು ತಿನ್ನಲಿಕ್ಕೆ ಇಷ್ಟಪಡ್ತೀರಾ? ಏನು ಮಾಡ್ತೀರಾ ಅಂತ ಪ್ರಶ್ನೆ. ಆನ್ಸರ್, ಐ ವಿಲ್ ಶೇರ್ ಮೈ ಸ್ನ್ಯಾಕ್ ಬಿಕಾಸ್ ಶೇರಿಂಗ್ ಮೇಕ್ಸ್ ಮೀ ಹ್ಯಾಪಿ. ನೋಡಿ, ಇದು ಆನ್ಸರ್. ನೆಕ್ಸ್ಟ್, ಲೆಟ್ ಅಸ್ ರೈಟ್ ಎ ಫ್ರೇಮ್ ಸೆಂಟೆನ್ಸಸ್ ಯೂಸಿಂಗ್ ದ ಫಾಲೋಯಿಂಗ್ ವರ್ಡ್ಸ್ ಫ್ರಮ್ ದ ಸ್ಟೋರಿ. ನೋಡಿ, ಇಲ್ಲಿ ಸ್ಟೋರಿ ಒಳಗಿರ್ತಕ್ಕಂಥ ಶಬ್ದಗಳನ್ನು ಇಲ್ಲಿ ಕೊಡಲಾಗಿದೆ. ನಾವು ಸೆಂಟೆನ್ಸನ್ನು ಮಾಡಬೇಕು. ಸ್ಮೈಲಿಂಗ್, ಚಿನ್ನ ಕೇಮ್ ಬ್ಯಾಕ್ ಸ್ಮೈಲಿಂಗ್ ಟು ಹಿಸ್ ಮದರ್. ಮಿಸ್ಟೇಕ್, ದ ಫ್ರೂಟ್ ಸೆಲ್ಲರ್ ಗೇವ್ ಎಕ್ಸ್ಟ್ರಾ ಮನಿ ಬೈ ಮಿಸ್ಟೇಕ್. Honest, Chinna was an honest boy. Chinna was an honest boy. Next, phrase. The fruit seller praised Chinna. Careful. We must be careful with money. Next, B. Draw two national symbols, national flag, national bird, and write a few sentences about each. ನೋಡಿ, ಇಲ್ಲಿ 2 ಬಾಕ್ಸ್ಗಳನ್ನು ಕೊಡಲಾಗಿದೆ. ಒಂದು ಬಾಕ್ಸ್ನಲ್ಲಿ ರಾಷ್ಟ್ರೀಯ ಚಿಹ್ನೆ, ರಾಷ್ಟ್ರೀಯ ಧ್ವಜವನ್ನು ತೆಗಿಬೇಕು. ಇನ್ನೊಂದರಲ್ಲಿ ರಾಷ್ಟ್ರೀಯ ಪಕ್ಷಿ ನವಿಲು, ಇದನ್ನು ತೆಗಿಬೇಕು. ಈ ಎರಡರಲ್ಲೂ ಕೂಡ ಬೇರೆ ಬೇರೆ, ಇಲ್ಲಿ ಫ್ಲಾಗ್, ಪಿಕಾಕ್, ಇದನ್ನು ತೆಗೆದು ಇಲ್ಲಿ ಕೆಳಭಾಗದಲ್ಲಿ ಉತ್ತರವನ್ನು ಬರಿಬೇಕು. ಈಗ ನೋಡಿ, ಇಲ್ಲಿ ನಾವು ಫ್ಲಾಗ್ ಚಿತ್ರವನ್ನು ತೆಗೆಯುತ್ತೀವಿ, ಇಲ್ಲಿ ಪಿಕಾಕ್, ಹೌದಾ? ಅವುಗಳ ಬಗ್ಗೆ ಬರೀರಿ ಅಂದಾಗ ಈ ರೀತಿಯಾಗಿ ನಾವು ಬರಿಬೇಕು. ಅವರ್ ನ್ಯಾಷನಲ್ ಫ್ಲಾಗ್ ಹ್ಯಾಸ್ 3 ಕಲರ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಟ್ರೈ ಕಲರ್ ಆರ್ ತಿರಂಗ. ಕರೇಜ್, ನೋಡಿ, ಸ್ಯಾಫ್ರಾನ್ ಕಲರ್ ಈಸ್ ಆಟ್ ದ ಟಾಪ್. ಸ್ಯಾಫ್ರಾನ್ ಕಲರ್ ಈಸ್ ಆಟ್ ದ ಟಾಪ್. ಸ್ಯಾಫ್ರಾನ್ ಏನನ್ನು ಸೂಚಿಸುತ್ತದೆ ಅಂದರೆ ಕರೇಜನ್ನು. ವೈಟ್ ಇನ್ ಪೀಸ್, ವೈಟ್ ಏನು ಮಾಡ್ತದ? ಶಾಂತಿಯನ್ನು ಕೋರ್ತದ, ಶಾಂತಿಯನ್ನು ಬಯಸ್ತದ. ದ ಮಿಡಲ್ ಆ್ಯಂಡ್ ಗ್ರೀನ್ ಆಟ್ ದ ಬಾಟಮ್, ಹಸಿರು ಬಣ್ಣ ಕೆಳಗಡೆ ಇದೆ.
ಇದು ಹಸಿರು ಬಣ್ಣ ಸಮೃದ್ಧಿಯನ್ನು ಸೂಚಿಸುತ್ತದೆ. ದ ವೈಟ್ ಸ್ಟ್ರಿಪ್ ಹ್ಯಾಸ್ ಎ ಬ್ಲೂ ವೀಲ್ ಕಾಲ್ಡ್ ಅಶೋಕ ಚಕ್ರ. ನೆಕ್ಸ್ಟ್ ಇನ್ನು ಪಿಕಾಕ್. Peacock is the national bird of India. It is a very beautiful and colorful wings. Peacock dances in rain. ಈ ರೀತಿಯಾಗಿ ನಾವು ನಮ್ಮ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ವಿವರಣೆಯನ್ನು ಬರೀಬೇಕು. ನೆಕ್ಸ್ಟ್ ಲೆಟ್ ಅಸ್ ಡೂ. ಕ್ರಿಯೇಟ್ ಯುವರ್ ಓನ್ ಬೆಲ್ ಕ್ರಾಫ್ಟ್ ಸಿಮಿಲರ್ ಟು ದ ಬೆಲ್ಸ್ ಚಿನ್ನ ವಾಂಟೆಡ್ ಫಾರ್ ಹಿಸ್ ಪೆಟ್ ಗೋಟ್. ನೋಡಿ, ಚಿನ್ನ ತನ್ನ ಒಂದು ಪ್ರೀತಿಯ ಆಡಿನ ಮರಿಗೆ ಯಾವ ರೀತಿ ಬೆಲ್ಲನ್ನು ಕೊಂಡ್ಕೊಳ್ಳಿಕ್ಕೆ ಹೋಗಿದ್ನಲ್ಲ, ಅದೇ ಥರ ನಾವು ಕೂಡ ಮನೆಯಲ್ಲಿರ್ತಕ್ಕಂಥ ಮಟೀರಿಯಲ್ಗಳನ್ನು ತೆಗೆದುಕೊಂಡು ಬೆಲ್ಲನ್ನು ಮಾಡೋದು ಹೇಗೆ ಅನ್ನೋದನ್ನು ಇಲ್ಲಿ ಕೊಡಲಾಗಿದೆ. ಇಲ್ಲಿ ಬೇಕಾಗಿರುವಂಥ ಸಾಮಗ್ರಿಗಳು, ಆಮೇಲೆ ಪ್ರಿಪ್ರೇಷನ್ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 11 ತನಕ ಇದೆ. ಇದನ್ನು ನಿಮ್ಮ ಒಂದು ಶಿಕ್ಷಕರ ಸಹಕಾರದಿಂದ ಇದನ್ನು ಓದಿಕೊಂಡು ಅದೇ ಥರನಾಗಿ ನೀವು ಬೆಲ್ಗಳನ್ನು ರೆಡಿ ಮಾಡಬಹುದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಫನ್ ವಿತ್ ಮ್ಯಾಚ್ ಸ್ಟಿಕ್ಸ್ ಆ್ಯಕ್ಟಿವಿಟಿ ಫಿಕ್ಸ್ ದ ಇಕ್ವೇಷನ್. ನೋಡಿ, ಇಲ್ಲಿ ಒಂದು ಕಡ್ಡಿ ಪೆಟ್ಟಿಗೆ ಇರ್ತಲ್ಲ, ಆ ಒಂದು ಕಡ್ಡಿ ಪೊಟ್ಟಣದ ಒಂದು ಕಡ್ಡಿಗಳನ್ನು ಬಳಸಿ ಇಲ್ಲಿ ಒಂದು ಆ್ಯಕ್ಟಿವಿಟಿ ಮಾಡಲಾಗಿದೆ. ನೋಡಿ, ಒನ್ ಫಜಲ್ ಹ್ಯಾಸ್ ಬೀನ್ ಸಾಲ್ವ್ ಫಾರ್ ಯು. ನೋಡಿ, ಇಲ್ಲೇನು ಮಾಡಿದರೆ ಒಂದು ಮಾಡೆಲ್ ಆಗಿ ಮಾಡಿ ತೋರಿಸಲಾಗಿದೆ. ಏನಪ್ಪ, ಇಲ್ಲಿ 9 - 2 = 8 ಅಂತ ಬರೆಯಲಾಗಿದೆ. ಹೌದಾ? ಇದರ ಸೊಲ್ಯೂಷನ್ ಏನಪ್ಪ ಅಂದ್ರೆ, ಈ 8 ಇದೆ ಅಲ್ವಾ, ಇದರಲ್ಲಿ ಅಥವಾ ಯಾವುದರಲ್ಲಾದರೂ ಒಂದನ್ನು ಸ್ಟಿಕ್ಕನ್ನು ಏನು ಮಾಡಬೇಕು, ತೆಗೆದು ಆನ್ಸರನ್ನು ಬೇರೆ ಮಾಡಬೇಕು. ಈಗ ನೋಡಿ, ಇಲ್ಲಿರ್ತಕ್ಕಂಥ ಸ್ಟಿಕ್ಕನ್ನು ತೆಗೆದಿದ್ದಾರೆ. ಹೌದಾ? ಈ ಸ್ಟಿಕ್ಕನ್ನು ತೆಗೆದು ಏನು ಮಾಡಿದ್ದಾರೆ, ಈ ಭಾಗದಲ್ಲಿ ಹಚ್ಚಿದ್ದಾರೆ. ನೋಡಿ, ಕಾಣ್ತಾ ಇದೆ ಅಲ್ವಾ? ನೋಡಿ, 8 ಆಯಿತು. 8ಅಲ್ಲಿ 2 ಮೈನಸ್ ಮಾಡಿದಾಗ ಎಷ್ಟು ಬಂತು? 6. ಇಲ್ಲಿ ಸ್ಟಿಕ್ ತೆಗೆದಾಗ ಏನಾಯಿತು ನೋಡಿ ಮಕ್ಕಳೇ, ಇಲ್ಲಿರ್ತಕ್ಕಂಥ ಸ್ಟಿಕ್ಕನ್ನು ತೆಗಿತಾರೆ. ತೆಗೆದು ಆ ಸ್ಟಿಕ್ಕನ್ನು ಇಲ್ಲಿ 9 ಪಕ್ಕದಲ್ಲಿ ಇಲ್ಲಿ ಖಾಲಿ ಇದೆ ಅಲ್ವಾ, ಅಲ್ಲಿ ಜೋಡಿಸಲಾಗುತ್ತೆ. ಆಗ 8 ಆಯಿತು. 8 - 2 = 6. ಅದೇ ಥರನಾಗಿ ಇಲ್ಲಿ ನಾವು ಸಾಲ್ವ್ ದ ಫಾಲೋಯಿಂಗ್ ಇಕ್ವೇಷನ್ ಬೈ ಮೂವಿಂಗ್ ಒನ್ ಮ್ಯಾಚ್ ಸ್ಟಿಕ್. ಇಲ್ಲಿ ನಾವೇನು ಮಾಡಬೇಕಪ್ಪ ಅಂದ್ರೆ, ಒಂದು ಮ್ಯಾಚ್ ಸ್ಟಿಕ್ಕನ್ನು ತೆಗೆದು ಏನು ಮಾಡಬೇಕು, ಅದೇ ಥರನಾಗಿ ನಾವು ಸಾಲ್ವ್ ಮಾಡಬೇಕು. ಈಗ 9 + 9 = 9 ಅಂತ ಬರೆದಿದ್ದಾರೆ. ನಾವೇನು ಮಾಡಬೇಕಪ್ಪ ಈಗ ಅಂದರೆ, ಒಂದು 0 ಅಂದರೆ ನೋಡಿ, ಇಲ್ಲಿರ್ತಕ್ಕಂಥ ಈ ಮ್ಯಾಚ್ ಸ್ಟಿಕ್ಕನ್ನು ತೆಗೆದು ಇಲ್ಲಿದೆ ಅಲ್ವಾ, ನೋಡಿ ಈ ಥರನಾಗಿ ಅದಿದೆ. ಹೀಗೆ ಇರುವಂಥ ಈ ಮ್ಯಾಚ್ ಸ್ಟಿಕ್ಕನ್ನು ನಾವೇನು ಮಾಡಬೇಕು, ತೆಗಿಬೇಕು. ಇದನ್ನು ತೆಗೆದು ಹೀಗಾಗತ್ತದು. ಆಗೇನು ಮಾಡಬೇಕು, ಈ ಭಾಗದಲ್ಲಿ ಇಷ್ಟು ಬರುತ್ತೆ. ನಂತರದಲ್ಲಿ ಇಲ್ಲಿಂದ ಏನು ಮಾಡಬೇಕು, ನಾವು ಈ ಮ್ಯಾಚ್ ಸ್ಟಿಕ್ಕನ್ನು, ಈ ಮಧ್ಯದಲ್ಲಿರ್ತಕ್ಕಂಥ ಮ್ಯಾಚ್ ಸ್ಟಿಕ್ಕನ್ನು ತೆಗೆದು ಈ ಭಾಗದಲ್ಲಿ ಸೇರಿಸಬೇಕು. ಕಾಣ್ತಾ ಇದೆಯಾ? ಹೀಗೆ ಮಿಡಲಲ್ಲಿ ಇರೋದನ್ನು ತೆಗೆದು ಹೀಗೆ ಸೇರಿಸಿದಾಗ 0 ಆಯಿತು. ನೋಡಿ, ಆಗ 9 + 0 0 = 9. ಅರ್ಥ ಆಯ್ತಾ? ನೋಡಿ, 9 + 0 = 9. ಗೊತ್ತಾಯ್ತಾ? ಈಗ ನಾವು ಮಾಡಿರ್ತಕ್ಕಂಥ ಆನ್ಸರ್ ಇದು 9. ಈ ಸ್ಟಿಕ್ಕನ್ನು ತೆಗೆದು ಏನು ಮಾಡಿದ್ವಿ, ಒಂದೇ ಒಂದು ಸ್ಟಿಕ್ಕು, ಅದನ್ನು ಹೀಗೆ ಸ್ಟ್ರೇಟ್ ಮಾಡಿದ್ವಿ. ಮಿಡಲನ್ನು ತೆಗೆದು ಸ್ಟ್ರೇಟ್ ಮಾಡಿದಾಗ 9 + 0 = 9. 9ಕ್ಕೆ 0ಯನ್ನು ಕೂಡಿಸಿದಾಗ ಆನ್ಸರ್ 9. ಸರಿನಾ ಮಕ್ಕಳೇ? ಹೀಗೆ ಇದನ್ನೇನು ಮಾಡಬೇಕು, ವರ್ಕ್ ಮಾಡಬೇಕು. ಲೆಟ್ ಅಸ್ ಎಕ್ಸ್ಪ್ಲೋರ್. ವಿ ಹ್ಯಾವ್ ರೀಡ್ ಅಬೌಟ್ ಚಿನ್ನಾಸ್ ಲವ್ ಫಾರ್ ಟಿಂಕ್ಲಿಂಗ್ ಬೆಲ್ಸ್ ಇನ್ ದ ಸ್ಟೋರಿ. Collect or draw pictures of different types of bells found in India. ಭಾರತದಲ್ಲಿ ಸಿಗುವಂಥ ಸಾಕಷ್ಟು ವಿವಿಧ ರೀತಿಯ ಬೆಲ್ಗಳನ್ನು ನೀವೇನು ಮಾಡಬೇಕು, ಇಲ್ಲಿ ಡ್ರಾ ಮಾಡಬೇಕು. ಈ ಜಾಗದಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಖಾಲಿ ಜಾಗದಲ್ಲಿ ಏನು ಮಾಡಬೇಕು, ಭಾರತದಲ್ಲಿ ಸಿಗುವಂಥ ವಿವಿಧ ರೀತಿಯ ಬೆಲ್ಗಳು, ಆಕಾರಗಳು, ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ಬೆಲ್ಗಳನ್ನು ಗುರುತಿಸಿ ಏನು ಮಾಡಬೇಕು, ನೀವು ಇಲ್ಲಿ ಈ ಭಾಗದಲ್ಲಿ ಚಿತ್ರವನ್ನು ಬಿಡಿಸ್ರಿ ಅಂತ ಹೇಳ್ತಾರೆ. ದಿಸ್ ಈಸ್ ದ ಆ್ಯಕ್ಟಿವಿಟಿ. ಇಲ್ಲಿಗೆ ದ ಟಿಂಕ್ಲಿಂಗ್ ಬೆಲ್ಸ್
ದ ಟಿಂಕ್ಲಿಂಗ್ ಬೆಲ್ಸ್ ಅನ್ನುವಂಥ ಒಂದು ಪಾಠದ ನಂತರದಲ್ಲಿ ಬರುವಂಥ ಎಲ್ಲ ಆ್ಯಕ್ಟಿವಿಟಿಗಳು, ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು, ವಿರುದ್ಧಾರ್ಥಕ ಪದಗಳು, ಫಜಲ್ಗಳು ಎಲ್ಲವನ್ನು ನಾವು ಇದುವರೆಗೂ ಏನು ಮಾಡಿದ್ದೀವಿ, ಬಿಡಿಸಿದ್ದೇವೆ ಅಲ್ವಾ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ, ಹಾಗೆಯೇ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರ್ಕೊಳ್ಳಿ, ಆ್ಯಕ್ಟಿವಿಟಿಗಳನ್ನು ಬಿಡಿಸ್ಕೊಳ್ಳಿ, ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಅಬ್ಜೆಕ್ಟಿವ್ ಬಗ್ಗೆ ನಾವು ಹೇಳಿರ್ತಕ್ಕಂಥ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಸರಿನಾ ಮಕ್ಕಳೇ? ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.